ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಬಾಲಕನಲ್ಲಿ ದೊಡ್ಡ ಪವಾಡ ನಡೆದಿದೆ. ಮಾತು ಬಾರದ ಮೂಗ ಬಾಲಕನಿಗೆ ಮಾತು ಬಂದಿದೆ. ಸಾಕಷ್ಟು ಜನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸ್ತಾರೆ. ಈ ಸಂದರ್ಭದಲ್ಲಿ ಧನುರ್ಮಾಸದ ಸಂದರ್ಭ ಮಾತು ಬಾರದ ಮೂಗ ಬಾಲಕನಿಗೆ ಮಾತು ಬಂದಿದೆ. ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ಇಂಥ ಕಾಲದಲ್ಲೂ ಇಂಥ ಪವಾಡಗಳು ನಡೀತಾ ಇದೆ ಅಂತಂದ್ರೆ ಭಗವಂತ ಇದಾನೆ, ಇನ್ನೂ ಒಂದಷ್ಟು ಜನ ಒಳ್ಳೆಯವರಿದ್ದಾರೆ ಅಂತ ಅರ್ಥ. ಸಾಮೇತ್ ತಡ್ಕ ನಿವಾಸಿ ಪ್ರಸನ್ನ ಎಂಬ ಬಾಲಕನ ಬಾಳಲ್ಲಿ ಅಚ್ಚರಿಯ ಪವಾಡ ನಡೆದಿದೆ. ಒಂದು ಶಬ್ದವೂ ಕೂಡ ಮಾತನಾಡೋದಕ್ಕೆ ಪರದಾಡ್ತಿದ್ದಂಥ ಬಾಲಕ ಮಾತು ಬಂದ್ರೆ ಶಬರಿಮಲೆ ಏರುವ ಹರಕೆ ಹೊತ್ತಿದ್ದರು ತಾಯಿ. ಕಳೆದ ವರ್ಷ ಮೊದಲ ಬಾರಿ ಮಾಲೆಯನ್ನ ಈ ಬಾಲಕ ಧರಿಸಿದ್ದ. ತೊದಲ ನುಡಿಯನ್ನ ಆಡ್ತಾ ಇದ್ದ. ಬಲಕಿವಿಯೂ ಕೂಡ ಈಗ ಕೇಳ್ತಾ ಇದೆ. 48 ದಿನಗಳ ವ್ರತವನ್ನ ಈ ಬಾಲಕ ಪ್ರಸನ್ನ ಕೈಗೊಂಡಿದ್ದಾನೆ. ಸ್ವಲ್ಪ ಜೋರು ಮಾತಾಡ್ತಾರೆ. ದುಮ್ಮು ಬರ್ತೋಯ್ತಲ್ಲ ಪಾತಾರ ಇಜ್ಜಿ ಇಚ್ಚೆ ಬರ್ಕೊಂಡು ಕಡಿಗೆ ಸ್ವಲ್ಪ ಅಂತ ಪಕ್ಕದಲ್ಲಿ ಇತ್ತೆ ಜಾಸ್ತಿ ಬರ್ಕೊಂಡು ಅದಾ ಅದಾ ಕರಡು ಪಾತಾರ್ಲೆ ಜಾಸ್ತಿ ಜಾಸ್ತಿ ಶರಣ ಕರಿಬೇಕಾ ಶರಣಲ್ಲಿ ಪೋಳ್ಯಾ ಶರಣ ಕಿತ್ಲೆ ಕಿತ್ಲೆ ಭಕ್ತನ ಯಾವ ಭಕ್ತನ ಯಾವ ಸ್ವಾಮಿ 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 ಅಲ್ಲಪ್ಪ ಸ್ವಾಮಿ ಗಣಪತಿ ಚಿಕ್ಕಣ್ಣೆ ಅಲ್ಲಪ್ಪ ಸ್ವಾಮಿ ದೇವಕಿ ಗಣಪತಿ ಮಂಗೇಶ್ವರಿ ಕಲ್ಲಿ ಅಲ್ಲಪ್ಪ ಸ್ವಾಮಿ ದೇವಕಿ ದೇವಕಿ ಕಲ್ಯಾಣೆ ಕಲ್ಯಾಣೆ ಸ್ವಾಮಿ 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 ಮಂಗಳೂರು ಪ್ರತಿನಿಧಿ ಗಿರಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಿರಿಧರ್, ಬಹಳ ಅಂದ್ರೆ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಆ ಬಾಲಕನಿಗೆ ಮಾತು ಬಂತಲ್ಲ ಅಂತ. ಒಂದು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿದಂತಹ ಈ ಮಾಲಾಧಾರಿ ಬಾಲಕನಲ್ಲಿ ಪವಾಡ ನಡೆದಿರೋದು ನಿಜಕ್ಕೂ ಕೂಡ ಅಚ್ಚರಿ ಅಂತಾನೆ ಹೇಳ್ಬೋದು. ಸದ್ಯದ ಅಪ್ಡೇಟ್ಸ್ ಏನಿದೆ? ಅವ್ರ ತಾಯಿ ಏನ್ ಹೇಳ್ತಾರೆ? ತಾಯಿ ಹೇಳುವ ಪ್ರಕಾರ ಆತ ಆ ಬಾಲಕನಿಗೆ ಸಣ್ಣಂದಿನಿಂದಲೂ ಯಾವುದೇ ಮಾತು ಬರ್ತಾ ಇರ್ಲಿಲ್ಲ. ಕೇವಲ ಕೈ ಸನ್ನೆಯಲ್ಲೇ ವ್ಯವಹಾರ ಮಾಡ್ತಿದ್ದ. ಆತನನ್ನು ಕರೆಯಬೇಕಿದ್ರು ಮೈ ಮುಟ್ಟಿಯೇ ಕರೆಯಬೇಕಿದ್ದ ಅಂತ ಸನ್ನಿವೇಶ ಇತ್ತು. ಈ ಹಿಂದೆ ಯಾವತ್ತೂ ಕೂಡ ಆತ ಮಾತಾಡಿದ್ದೇ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆತನ ಮನೆಯ ಬಳಿಯಲ್ಲೇ ಈ ಒಂದು ಮಾಲಾಧಾರಿಗಳು ತಂಗಿದ್ದಾರೆ. ಮತ್ತೆ ಅವರು ಪ್ರತಿ ವರ್ಷ ಮಾಲೆ ಹಾಕ್ತಾರೆ, ಮತ್ತೆ ಅಯ್ಯಪ್ಪನ ಪೂಜೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಆತ ಸಣ್ಣದಿರುವಾಗ್ಲೇ ಅವರ ಜೊತೆಗೆ ಇರ್ತಿದ್ದ, ಮತ್ತೆ ಅಲ್ಲಿಗೆ ಹೋಗಿ ಪೂಜೆಯಲ್ಲಿ ಕೂಡ ತೊಡಗಿಸ್ಕೊಳ್ತಾ ಇದ್ದ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಆತನಿಗೆ ಮಾತು ಬಂದರೆ ಆತನನ್ನು ನಾವು ಶಬರಿಮಲೆಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಹರಕೆಯನ್ನು ಕೂಡ ಹೊತ್ಕೊಂಡಿದ್ರು. ಅದೇ ರೀತಿ ಆತನ ತಾಯಿ ಕೂಡ ಅದೇ ಹರಕೆಯನ್ನು ಹೊತ್ಕೊಂಡಿದ್ರು. ಆ ಕಾರಣದಿಂದಾಗಿ ಆನಂತರ ನಿಧಾನಕ್ಕೆ ಅಯ್ಯಪ್ಪ ಅನ್ನುವ ಒಂದು ಶಬ್ದವನ್ನು ಮಾತ್ರ ಆತ ಉಚ್ಚಾರ ಮಾಡ್ತಾ ಇದ್ದ ಅನ್ನೋ ಮಾತನ್ನು ಕೂಡ ಅಲ್ಲಿಯ ಸ್ಥಳೀಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕಳೆದ ವರ್ಷ ಆತನನ್ನು ಮೊದಲ ಬಾರಿಗೆ ಶಬರಿಮಲೆಗೆ ಮಾಲೆ ಹಾಕೊಂಡು ಕರ್ಕೊಂಡು ಹೋಗಿದ್ರು ಅಲ್ಲಿಯ ಸ್ಥಳೀಯ ಸ್ವಾಮಿಗಳು. ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಶರಣು ಘೋಷಣವನ್ನು ಯಾವುದೇ ರೀತಿಯಲ್ಲೂ ಹಾಕ್ತಾ ಇರಲಿಲ್ಲ. ಮತ್ತೆ ಇತರೆ ಸ್ವಾಮಿಗಳು ಶರಣು ಘೋಷ ಹಾಕ್ತಾ ಇದ್ರು ಕೂಡ ಆತ ಸುಮ್ಮನೆ ಇರ್ತಿದ್ದ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಆತನಿಗೆ ಯಾವುದೇ ರೀತಿಯಲ್ಲೂ ಮಾತು ಬರ್ತಾ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಈ ಬಾರಿ ಮತ್ತೆ 48 ದಿನಗಳ ವ್ರತದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಅವರು ಸ್ವಾಮಿಗಳು ಇದ್ದ ಜಾಗದಲ್ಲಿ ಅಯ್ಯಪ್ಪನ ಪೂಜೆಯನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ದಿನವೂ ಸಂಜೆ ಮತ್ತು ಬೆಳಗ್ಗೆ ಶರಣು ಘೋಷವನ್ನು ಹಾಕ್ಬೇಕಾಗತ್ತೆ. ಅದೇ ರೀತಿಯ ಯಾವ ರೀತಿಯ ವ್ರತಾಚರಣೆಯನ್ನು ಮಾಡ್ಬೇಕಾಗುತ್ತೋ ಅದನ್ನು ಕೂಡ ಆತ ಕೂಡ ಅನುಸರಿಸ್ತಾ ಇದ್ದಾನೆ ಇತರ ಸ್ವಾಮಿಗಳ ಜೊತೆಗೆ. ಈ ಸಂದರ್ಭದಲ್ಲಿ ಆತನಿಗೆ ಬಾಯಿ ಬಂದಿದೆ, ಮಾತು ಆಡ್ತಾ ಇದ್ದಾನೆ, ಮತ್ತೆ ಶರಣ ಕೂಡ ಹಾಕ್ತಾ ಇದ್ದಾನೆ ಅನ್ನೋದು ಈಗ ಜನರಿಗೂ ಕೂಡ ಅಚ್ಚರಿಗೆ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.